ಸೊ ತೋರಿಸ್ತಾ ಹೋದ್ರೆ ತೋರಿಸ್ತಾನೆ ಇರಬೇಕು. ಅಷ್ಟೊಂದು ಗಾಡಿಗಳಿದೆ, ಅಷ್ಟೊಂದು ಕಂಟೆಂಟ್ ಇದೆ. ಬಟ್ ನಿಮ್ಗೆ ಇದನ್ನ ಬೋರಿಂಗ್ ಮಾಡಕ್ ಇಷ್ಟಪಡಲ್ಲ. ಗುರು ಬರೋದ್ ಬಂದ್ವಿ. ಇಂಡಿಯಾದಲ್ಲೇ ಇದೊಂದೇ ಬೈಕ್ ಇರೋದು, ನೋಡ್ಬೋದು ನೀವು. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಏನು ಗುರು ಇವನು ಹಾರ್ಲಿ ಡೇವಿಡ್ಸನ್ ವ್ಲಾಗ್ ಮಾಡ್ತಿದ್ದ, ಸಡನ್ ಆಗಿ SD ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೋಬೋದು ನೀವು. ಸೊ ನಾನು ಹೇಳಿದ್ದೆ ನಿಮ್ಮ ಹತ್ರ, ನನ್ನ ಹತ್ರ ಒಂದು 12 to 13 ಬೈಕ್ಸ್ ಇದೆ, ಅದರಲ್ಲಿ ವಿಂಟೇಜ್ ಬೈಕ್ಸೇ ಜಾಸ್ತಿ ಅಂತ. ಸೊ ಅದರಲ್ಲಿ ಇದೂ ಒಂದು. ಸೊ ಆ್ಯಕ್ಚುಲಿ ನಾನು ಲೇಟಾಗಿ ಈ ಗಾಡಿನ ನಿಮ್ಮ ಮುಂದೆ ತರೋಣ ಅಂತ ಇದ್ದೆ, ಬಿಕಾಸ್ ಸಣ್ಣ ಪುಟ್ಟ ಕೆಲಸಗಳು ಇನ್ನೂ ಬಾಕಿ ಇತ್ತು. ಬಟ್ ಏನು ಮಾಡ್ತೀರಾ, ಇವತ್ತು ಜಾವಾ SD ಡೇ 2024. ಸೊ ಗಾಡಿ ತೆಗಿತಿದ್ದೆ, ಹಾಗೆ ನಿಮಗೆ ತೋರ್ಸೋಣ, ಪ್ಲಸ್ ಜಾವಾ SD ಡೇ ಅಲ್ಲಿ ಏನಿರುತ್ತೆ ಅಂತ ತೋರ್ಸೋಣ ಅಂತಲೂ ಅನಿಸ್ತು. ಸೊ ಆದ್ದರಿಂದ ತೆಗೆದಿದ್ದೀನಿ ಇವತ್ತು. ವಾಕ್ ಅರೌಂಡ್ ನಿಮಗೆ ಅಲ್ಲಿ ಹೋದ್ಮೇಲೆ ಕೊಡ್ತೀನಿ. ಬಟ್ ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ, ಇದು 1980 ಮಾಡೆಲ್ SD ಕ್ಲಾಸಿಕ್ ಮಾತ್ರ ಇರೋದು, ಕ್ಲಾಸಿಕ್ 250. ರೈಟಲ್ಲಿ ನೋಡ್ಬೋದು ರೋಡ್ ಕಿಂಗ್ ನಮ್ಮ ಫ್ರೆಂಡ್ದು, ಹಿಂದೆ ಕೂತಿರೋದು ನನ್ನ ತಮ್ಮ, ಇಬ್ಬರು ಒಟ್ಟಿಗೆ ಹೋಗ್ತಿದ್ದೀವಿ. ಇದ್ರ ಬಗ್ಗೆ ವಾಕ್ ಅರೌಂಡ್ ಆಮೇಲೆ ರಿವ್ಯೂ ನಿಮಗೆ ಸಪ್ರೇಟ್ ವೀಡಿಯೋದಲ್ಲಿ ಕೊಡ್ತೀನಿ. ಬಟ್ ಇವತ್ತು ನಿಮಗೆ ಜಸ್ಟ್ ಇದ್ರದ್ದು ಒಂದು ಇಂಟ್ರಡಕ್ಷನ್, ನನ್ನ ಹತ್ರ ಈ ಗಾಡಿ ಇದೆ ಅಂತ. ಸೆಕೆಂಡ್ ಗಾಡಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿರೋದು ಹಾರ್ಲಿ ಡೇವಿಡ್ಸನ್ ಆದಮೇಲೆ. ಇದು ಬಿಟ್ಟು ಇನ್ನೂ ತುಂಬ ಗಾಡಿ ಇದೆ, ಅದ್ರ ಬಗ್ಗೆ ನಿಮಗೆ ಆ ಗಾಡಿಗಳ ಬಗ್ಗೆನೂ ತಮ್ಮ ಮುಂದೆ ತರ್ತೀನಿ. ಅದು ಬಿಟ್ಟು ಇವತ್ತಿನ ಜಾವಾ SD ಡೇ 2024 ಹೇಗಿರುತ್ತೆ ಅಂತ ನಿಮಗೆ ಹೋಗಿ ನಾನು ತೋರಿಸ್ತೀನಿ. ಬೆಂಗಳೂರಲ್ಲಿರೋ UB ಸಿಟಿ ಹಿಂದೆಗಡೆ ಇರೋ ಸೆಂಟ್ ಜೋಸೆಫ್ಸ್ ಸ್ಕೂಲ್ ಗ್ರೌಂಡಲ್ಲಿ ನಡೆಯೋದು ಜಾವಾ SD ಡೇ. ಲಾಸ್ಟ್ ಇಯರು ಹೋಗಿದ್ದೆ, ಲಾಸ್ಟ್ ಇಯರು ಅಲ್ಲೇ ನಡೆದಿದ್ದು. ಸೊ ಇವಾಗಲೂ ಅಲ್ಲೇ ಹೋಗ್ತಿದ್ದೀವಿ, ಇನ್ನೇನು ಒಂದು 10 ಮಿನಿಟ್ಸಲ್ಲಿ ರೀಚಾಗಿ ಹೋಗ್ತೀವಿ. ಸೊ ಇನ್ನೇನು ಬಂದ್ವಿ, ಒಂದು 300-400 ಮೀಟರ್ಸ್ ಇದೆ ಅಷ್ಟೇ ಲೊಕೇಶನ್ನು. ಫಸ್ಟೇ ಯಾಕೆ ಆನ್ ಮಾಡಿದೆ ಅಂದರೆ ಗೊತ್ತಾಗುತ್ತೆ ಈಗ ನೋಡಿ. ನೋಡ್ರಪ್ಪ, ನಮ್ಮ ಟಸ್ಕರ್ ಹಾರ್ಲಿ ಡೇವಿಡ್ಸನ್ ಆಮೇಲೆ BMW ಶೋರೂಮ್ ಮೋಸ್ಟ್ಲಿ ಕೋರ್ಮಂಗ್ಲ ಶಿಫ್ಟ್ ಮಾಡಿದ್ದಾರೆ. ಫಸ್ಟು ಹಾರ್ಲಿ ಡೇವಿಡ್ಸನ್ ಶೋರೂಮ್ ಇತ್ತು ಅಲ್ಲಿಗೆ, ಸೊ ಇಲ್ಲಿ ಕ್ಲೋಸ್ ಆಗಿದೆ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ, ಶ್ಯೂರ್ ಇಲ್ಲ. ಸೊ ಹಾರ್ಲಿ ಸರ್ವಿಸ್ ಅಲ್ಲೇ ಬಿಡೋದು. ಆಮೇಲೆ ಈ ರೋಡ್ ನೋಡ್ಕೊಳ್ಳಿ, ಸಿಟಿ ರೋಡು. ನೀವು ಯೂಟ್ಯೂಬಲ್ಲಿ ನೋಡ್ತಿರ್ತೀರಾ, ಶೆಲ್ ಪೆಟ್ರೋಲ್ ಬಂಕು, ಈ ರೋಡೆಲ್ಲ ಸೂಪರ್ ಬೈಕ್ ಸೂಪರ್ ಕಾರ್ ಸ್ಪಾಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಹಾಕ್ತಿರ್ತಾರೆ ವಿಡಿಯೋಗಳು. ಇದೇ ರೋಡದು ನೋಡ್ರಪ್ಪ. ನಮ್ಮ ಲೊಕೇಶನ್ ಇಲ್ಲೇ ಲೆಫ್ಟಿಗಿದೆ, ಒಂದು ನಮ್ಮದು ಲೆಫ್ಟ್ ತಗೊಂಡ್ರೆ ಜಾವಾ SD ಡೇ 2024 ಎಂಟರ್ ಆಗ್ತೀವಿ. ನೋಡಿದೆ ಗುರು, ಬನ್ನಿ ಬನ್ನಿ. ಎಂಟ್ರೆನ್ಸ್ ಬೇಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಈ ಗೇಟ್ ಓಪನ್ ಇತ್ತು. ಓಕೆ, ಸೊ ಮೇನ್ ಗೇಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಹೋಗೋಣ ಬನ್ನಿ. ಫ್ರಂಟ್ ಗೇಟ್ ರಿಜಿಸ್ಟ್ರೇಷನ್ ಇಲ್ಲೇ ಗುರು. ಟಿಕೆಟ್ ಬುಕ್ ಮಾಡಿಲ್ಲ, ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕಾಗಿತ್ತು, ಮಾಡ್ಕೊಂಡಿಲ್ಲ. ಈಗ ಆನ್ ಸ್ಪಾಟ್ ರಿಜಿಸ್ಟರ್ ಮಾಡಿಕೊಂಡು ಎಂಟರ್ ಆಗ್ತಿದ್ದೀವಿ. ನೋಡಿ ಇದೆ ಎಂಟ್ರೆನ್ಸು. ನಿಮಗೆ ದೂರ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬೇಜನ್ ಗಾಡಿಗಳಿದೆ, ಬೇಜನ್ ಜನ ಇದ್ದಾರೆ. ಜಾವಾ ಬಂದಿದೆ. ಹೊರಗಡೆ ಹೋಗೋಣ, ಒಳಗಾಗಿದೆ. ರಿಜಿಸ್ಟ್ರೇಷನ್ ನಡೀತಿದೆ, ಪುಲೀಸ್ ಕೊಡ್ತಾರೆ, ತಗೊಂಡು ಎಂಟರ್ ಆಗಬೇಕು. ಆಡಿ 350 ಇಲ್ಲ, SD ಟ್ವಿನ್ ಇರಬೇಕು, SL ಟ್ವಿನ್ ಬರುತ್ತಲ್ಲ. ಬಟ್ ಟ್ಯಾಂಕ್ ನೋಡಿದ್ರೆ RD ಅನ್ನಿಸ್ತಿದೆ. ವಾಕ್ ಅರೌಂಡ್ ಆಮೇಲೆ ಕೊಡೋಣ ಅಂದ್ಕೊಂಡೆ, ಸ್ವಲ್ಪ ಕೆಲಸ ಇದೆ. ಬಟ್ ಇಲ್ಲೇ ತಗೊಳ್ಳಿ.
ಕೊನೆಯಲ್ಲಿರೋದು ನಮ್ಮ ಗಾಡಿ. ಇಷ್ಟು ಗಾಡಿಗಳಿದೆ ನೋಡಿ. ಫುಲ್ಲು SD ಜಾವಾ, ಆಲ್ಮೋಸ್ಟ್ 90% SD ಜಾವಾನೇ ಇರೋದು. ಜೊತೆಗೆ ಬೇರೆ ವಿಂಟೇಜ್ ಬೈಕ್ಸು ಬಂದಿದೆ. ಅಲ್ಲೊಂದು AX ನೋಡಿದೆ, ಒಂದು ಶೋಗನ್ ನೋಡಿದೆ, ಒಂದು RD 350 ನೋಡಿದೆ. ಸೊ ಆ ಥರ ಕೆಲವೊಂದು ಗಾಡಿಗಳು ವಿಂಟೇಜ್ ಗಾಡಿಗಳು ಬಂದಿದೆ. ಬಟ್ ಎಲ್ಲನೂ ಜಾವಾ SDನೇ. ಸೊ ಈ ದಿನ ನೀವು ಬಂದರೆ ಈ ಜಾವಾ ಆಮೇಲೆ SD ಯಾವ್ಯಾವ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಆಮೇಲೆ ಇಂಡಿಯಾದಲ್ಲಿ ಇಲ್ದಿರೋ ಬೇರೆ ಕಂಟ್ರೀಸಲ್ಲಿರೋ ಇಂಪೋರ್ಟ್ ಮಾಡಿರೋ ಮಾಡೆಲ್ಗಳು ಸಹ ಇಲ್ಲಿಗೆ ಬಂದಿರುತ್ತೆ. ನೋಡ್ಬೋದು ನೀವು. ನಮ್ಮ ಥರ ವಿಂಟೇಜ್ ಬೈಕ್ ಲವರ್ಸ್ಗೆ ಈ ಥರ ಡೇಸು ಹೆವೆನ್ನು ಗುರು. ನೋಡಿ, ಹೌದು ಮಾಡರ್ನ್ ಡೇ ಮೋಟರ್ ಸೈಕಲ್ಸು ಸೂಪರ್ ಬೈಕ್ಗಳೆಲ್ಲ ಒಳ್ಳೆ ಮಾಸ್ ಗಾಡಿಗಳು. ಬಟ್ ನಾವು ಮಾಸ್ ಅಲ್ಲ, ಕ್ಲಾಸ್ ಅನ್ನೋ ಥರ ವಿಂಟೇಜ್ ಗಾಡಿಗಳು ನೋಡಿ. ಸೊ ಹುಡುಗಿರು ಸಾರಿ ಒಂದು GS 1250 ಇದೆ. GSX 1000R ಇದೆ, BMW ಒಂದಿದೆ, ಹೊಸ ಗಾಡಿಗಳು ಬಂದಿದೆ. ಇದು ನೋಡಿ ಗುರು, ಸೈಕಲ ಅಲ್ಲಿ ನೋಡಿ. ಗರ್ಲ್ಸ್ ಯಾರಾದರೂ ನೋಡ್ತಿದ್ರೆ ಚಿಕ್ಕ ಮಕ್ಕಳಿಂದ 70-80 ಇಯರ್ಸ್ ಇರೋವರೆಗೂ ಇಲ್ಲಿ ನೀವು ನೋಡ್ಬೋದು. ಪಕ್ಕಾ ಮೋಟಾರ್ ಸೈಕಲ್ ಎಂತೂಸಿಯಾಸ್ಟ್ಸ್ ಎಲ್ಲರೂ. ಎಲ್ಲರೂ ಈ ಟೆಸ್ಟ್ ಹಿಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಕ್ಲಾಸ್ ಟೆಸ್ಟೇ ಗುರು ಎಲ್ರದ್ದು ನೋಡಿ. ಬಿಕಾಸ್ ಈ ಥರ ಗಾಡಿಗಳು ಇವಾಗ ಹಿಡ್ಕೊಳ್ಳೋದಂದರೆ ಅಷ್ಟು ಸುಲಭ ಅಲ್ಲ. ಪಾರ್ಟ್ ಸಿಗಲ್ಲ, ಸರ್ವಿಸ್ ಸೆಂಟರ್ಸು ಅಫಿಷಿಯಲಿ ಅಂತೂ ಯಾವುದೂ ಇಲ್ಲ. ಬಟ್ ಮಾಡೋರು ತುಂಬ ಕಡಿಮೆ. ಸೊ ಅಷ್ಟೆಲ್ಲ ಪೇಷನ್ಸ್ ಹಿಡ್ಕೊಂಡು ಪಾರ್ಟ್ಸ್ನೆಲ್ಲ ಜೋಡಿಸಿ ಒಂದು ಕಡೆ ಮೈಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ ಇದೆ. ಸೊ ಪಕ್ಕ ಪ್ಯಾಷನ್ ಅಂದರೆ ಇದೇ ಗುರು ನೋಡಿ, ಬೈಕಿಂಗ್ ಪ್ಯಾಷನ್ನು. ಸೊ SD ಟ್ವಿನ್ ಗಾಡಿಗಳು ಇದೆ, ತೋರಿಸ್ತೀನಿ ಬನ್ನಿ. ಫೋಟೋಸ್ ತಗೋತಿದ್ದಾರೆ, ಆಮೇಲೆ ತೋರಿಸ್ತೀನಿ. ಅಲ್ಲಿ ನೋಡ್ಬೋದು ನೀವು, 2 ಟ್ವಿನ್ ಇಲ್ಲ 3 ಟ್ವಿನ್ ಇದೆ ಗುರು. 3 ಟ್ವಿನ್ ಗಾಡಿಗಳಿದೆ SD. ನೋಡಿ, ಟ್ವಿನ್ ಇದು 3 ಗಾಡಿನು ಟ್ವಿನ್ SD. ಆ ಕಡೆ ಆನ್ ಆಗಿದ್ದು ಯಾವುದೋ ರೇಸಿಗೆ ರೆಡಿ ಮಾಡಿರೋದು. ಒಂದು ಇಂಪೋರ್ಟೆಡ್ ಮಾಡೆಲ್ ಸಹ ಇದೆ, ಇಂಡಿಯಾದಲ್ಲಿ ಇರಲಿಲ್ಲ. ಅದು ಚೆಕ್ ರಿಪಬ್ಲಿಕಲ್ಲಿ ಇತ್ತು. ಸೊ ಅಲ್ಲಿದೆ, ಮಧ್ಯದಲ್ಲಿ ಹೋಗ್ತಿದೆ ನೋಡಿ. ಮೋಸ್ಟ್ಲಿ ಅದೇ ಇರಬೇಕು ಅದು. If you ladies want to compete like medical team of only ladies, yeah, welcome. That will be a special entry. Okay, Java 350 ಇಲ್ಲಿದೆ ನೋಡಿ. So there are very few ladies, but all of them are just very beautiful. So I want all of you to be participating in this fashion show. So ನಮ್ಮ ಎಲ್ಲ ಮಹಿಳಾ ಮಣಿಗಳು ಈ ಒಂದು ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೀವಿ. ಇಂಜಿನ್ SD ಅದು, ಐ ಮೀನ್ ಜಾವಾ CZ 250 ಇರೋ ಥರ ಇದೆ. CZ 250 ಇದೆ ಇಲ್ಲಿ ತೋರಿಸ್ತೀನಿ. ರೋಡ್ ಕಿಂಗ್ ಹೆಡ್ ನೋಡಿ, ಫ್ಲವರ್ ಹೆಡ್. ಸೈಕಲ ಇಲ್ಲೊಂದು ರ್ಯಾಲಿಗೆ ಅಂತ ರೆಡಿ ಮಾಡಿರೋ ಒಂದು ಗಾಡಿ ಇದೆ, ನೋಡೋಣ. ಗುರು ಬರೋದು ಬಂದ್ವಿ. ಇಂಡಿಯಾದಲ್ಲೇ ಇದೊಂದೇ ಬೈಕ್ ಇರೋದು, ನೋಡ್ಬೋದು ನೀವು. CZ 125 ಅಂತ. ಸೊ ನಾರ್ಮಲ್ CZ 125 ಇದೆ ಕೆಲವೊಂದು ಗಾಡಿಗಳು, ಬಟ್ ಅಡ್ವೆಂಚರ್ ಇದು. ನಾನು ಫಸ್ಟ್ ನೋಡಿದಾಗ ಇದನ್ನು ಮಾಡಿಫೈ ಮಾಡಿದ್ದಾರೆ ಅಂದ್ಕೊಂಡೆ, ಬಟ್ ಮೋಟೋಕ್ರಾಸ್ ಗಾಡಿ ಗುರು. ಸ್ಟಾಕ್ ಬಂದಿರೋದಂತ ಇದು. ಸೈಕಲಾ
the SD factory, and it was launched only for 3 to 4 years. There are very few running high quality bikes. ಸ್ಟೇಜ್ ಎಂತೂಸಿಯಾಸ್ಟ್ ಆಗ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಗಾಡಿಗಳಿದೆ ಅಂತ. Such beautiful bikes. This is one bike. ಸೊ ಈ ಥರ ಜಾಗಗಳು ಬರ್ತಿದ್ರೆ ನಮಗೂ ಗೊತ್ತಾಗುತ್ತೆ, ತುಂಬ ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ಇರೋದು ಬೇಜಾನಿರುತ್ತೆ. I have been coming Exhaust to the ನೋಡಿ. Java SDT for a couple of years now, and 11. Psych bro. Ground clearance ಏನು every bro ಅದು? single year. He gets a new ಈ SD ನೋಡಿ, ಹೊಸ SD every single year. 220 mm ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟಿದೆ. Adventure Scrap. ಇದು ಆಲ್ಮೋಸ್ಟ್ ಡಬಲ್ ಇದೆ ಗುರು. Another beautiful bike right here. Yes. ಗುರು ನೋಡಿ, ಮೋಟೋ ಕ್ರಾಸ್ ಗಾಡಿಗೂ ಒಂದು ಅಡ್ವೆಂಚರ್ ಗಾಡಿಗೂ ಡಿಫ್ರೆನ್ಸ್ ಇಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. 220 mm ಗ್ರೌಂಡ್ ಕ್ಲಿಯರೆನ್ಸು. ಇದು ಎಷ್ಟು mm ಅಂತ ಗೊತ್ತಿಲ್ಲ ಗುರು ನನಗೆ. Get. Please tag Java Motorcycles and SD Forever. ಸೊ ತೋರಿಸ್ತಾ ಹೋದ್ರೆ ತೋರಿಸ್ತಾನೆ ಇರಬೇಕು, ಅಷ್ಟೊಂದು ಗಾಡಿಗಳಿದೆ, ಅಷ್ಟೊಂದು ಕಂಟೆಂಟ್ ಇದೆ. ಬಟ್ ನಿಮಗೆ ಇದನ್ನ ಬೋರಿಂಗ್ ಮಾಡಕ್ಕೆ ಇಷ್ಟಪಡಲ್ಲ. ಬೇಸಿಕಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಯಾರಿಗಾದ್ರೂ ಈ ವಿಂಟೇಜ್ ಮೋಟರ್ ಸೈಕಲ್ಸ್ ಎಸ್ಪೆಷಲಿ ಜಾವಾ ಆಮೇಲೆ ಎಸ್ ಡಿ ಮೇಲೆ ಲವ್ ಇದ್ರೆ ಅಥವಾ ಪ್ಯಾಷನ್ ಇದ್ರೆ ಅಥವಾ ಅದ್ರ ಮೇಲೆ ಕ್ರೇಜ್ ಇದ್ರೆ ಈ ಜಾವಾ ಎಸ್ ಡಿ ಮೋಟರ್ ಸೈಕಲ್ಸ್ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಫಾಲೋ ಮಾಡ್ಕೊಳ್ಳಿ. ಎವ್ರಿ ಇಯರ್ ಜಾವಾ ಎಸ್ ಡಿದು ಡೇ ಮಾಡ್ತಾರೆ. ಸೊ ಇವತ್ತು ಇಲ್ಲಿ ಮಾಡಿದ್ದಾರೆ, ಲಾಸ್ಟ್ ಇಯರು ಇಲ್ಲೇ ಮಾಡಿದ್ರು. ಸೊ ನೀವು ಬರ್ಬೋದು, ಈ ಥರ ಎಲ್ಲ ನೋಡ್ಬೋದು ಇಲ್ಲಿ. Can we have Swaroop? ಸಾಕು, ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ಜಾವಾ ನನ್ನ ಎಸ್ ಡಿ ಗಾಡಿನೂ ನಾನು ರಿವ್ಯೂ ಮಾಡ್ತೀನಿ. ಸದ್ಯಕ್ಕೂ ನಿಮ್ಗೊಂದು ಪರಿಚಯ ಮಾಡಿಸಿದ್ದೀನಿ, ಪ್ಲಸ್ ಒಂದು ಓವರ್ವ್ಯೂನು ಕೊಟ್ಟಿದ್ದೀನಿ, ಅಂದರೆ ಲುಕ್ ಅರೌಂಡ್ ಕೊಟ್ಟಿದ್ದೀನಿ. ಪಕ್ಕ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗುರು. Of course, that's really important. A lot of swag we all can have. But a swag So what brings you here today? Of course, we all love Java. Thank you, Rick. And the community. Amazing. I met some amazing people there. Thank you so much. Community is amazing. Exactly. So Java bike riders or the Java SD bike riders are never getting into clubs. We form a community, right?